ಒಂದ್ ರೌಂಡ್ ಹೋಗ್ಬಿಟ್ರೇನೆ ಸಮಾಧಾನ. ನಮ್ ಪಕ್ಕದ ಮನೆಯವ್ರಿಗೆ ನಿಮ್ ಪಕ್ಕದ ಮನೆ ಪಂಕಜ ಕಡೆಯಿಂದ ನಮಸ್ಕಾರಗಳು. ಅಯ್ಯೋ ಬೆಳಗ್ಗೆ ಇವಳ ಮುಖ ನೋಡಿದ್ನಲ್ಲ, ಇವತ್ತೇನ್ ಕದಿದ್ಯೋ ಏನೋ. ಏನು ವಿಷಯ ಮಾಡ್ತಾ ಇದ್ದೀರಾ? ಹೇಳಿದ್ರೆ ಬೇಜಾರು ಮಾಡ್ಕೊಂತೀರಾ. ಬಂದ ವಿಷಯ ಹೇಳಿ. ನಮ್ಮ ಮನೇಲಿ ತಿಗ್ನ ಔಷಧಿ ಹೊಡಿತಾ ಇದ್ದಾರೆ. ಅಲ್ಲಿರಕ್ಕಾಗಲ್ಲ, ಒಂದ್ 1 ಅವರ್ ನಿಮ್ ಮನೇಲಿ ಇರ್ಬೋದಾ? ಒಂಚಿ ಪಕ್ಕದ ಮನೆ ತಿಗ್ನನ ನಿಮ್ ಮನೆಗ್ ಬಿಟ್ಕೊಂತ ಇದೆಯಲ್ಲ, ಯೋಚನೆ ಮಾಡೇ. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಹೇಳಿದ್ರೆ ಬೇಜಾರ್ ಮಾಡ್ಕೊಂತೀರಾ. ಅದು ನಂಗೊಂದು ಡೌಟು ಕಣ್ರಿ. ನಾವು ನಿದ್ದೆಯಿಂದ ಬೆಳಿಗ್ಗೆ ಎದ್ದು ಮುಖ ತೊಳ್ಕೊಂಡು ಮೇಕಪ್ ಮಾಡಿದ್ಮೇಲೆ ಫ್ರೆಶ್ ಕಾಣಿಸ್ತೀವಿ. ಆದ್ರೆ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಪಳ 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 ಅಂತ ಹೀರೋಯಿನ್ ತರ ಹೊಳಿತೀರಾ. ಹೌದಾ? ಥ್ಯಾಂಕ್ ಯು. ನೀವು ಅವಾಗ್ಲೇ ಏನು ಕೇಳಿದ್ರಲ್ಲ, ನಮ್ಮ ಮನೇಲಿ ತಿಗ್ನೆ ಅಷ್ಟು ಹೊಡಿತಾ ಇದ್ದಾರಲ್ಲ, ಅದಕ್ಕೆ 2 ಅವರ್ ಇಲ್ಲೇ ಇಡ್ಬೋದಾ ಅಂತ ಕೇಳಿದೆ. ಅಯ್ಯೋ ಧಾರಾಳಾಗಿರಿ, ನನ್ನನ್ನೇನು ಕೇಳ್ತೀರಾ? ನಂಗೊಂದು ಸ್ವಲ್ಪ ಅರ್ಜೆಂಟು, ಹಿಂಗೋಗಿ ಬಂದ್ಬಿಡ್ತೀನಿ. ಆಂಟಿ ಅರ್ಜೆಂಟು, ಆಫೀಸ್ಗೆ ಹೋಗ್ಬೇಕು. ಅರ್ಧ ಗಂಟೆ ಲೇಟ್ ಆದ್ರೂ 1 ದಿನ ಸಂಬಳ ಕಟ್ ಮಾಡ್ಬಿಡ್ತಾರೆ. ಅಲ್ಲಪ್ಪ, ಬಿಸಿನೀರಿಗೆ ಉಪ್ಪು ಹಾಕೊಂಡು ಚೆನ್ನಾಗಿ ಕುಡಿದು ಬಿಟ್ಟಿದ್ದೀನಿ, ಕಿತ್ಕೊಂಡು ಬರ್ತದೆ. ಪಟಾಕಿ ಹಚ್ಚಿದಂಗ ಆಗ್ತಾ ಇದೆಯಲ್ಲಪ್ಪ. ಹೆಂಗೋ 1-2 ನಿಮಿಷ ತಡೆದು ಬಿಡಿ, ಕೋಳಿ ಮೊಟ್ಟೆ ಇಡೋಷ್ಟ್ರೊಳಗಡೆ ಬಂದ್ಬಿಡ್ತೀನಿ. ಬಂದೆ ಬರ್ತದ, ಸ್ವಲ್ಪ ತಡ್ಕೊಡಿ. ಬಾರಮ್ಮ ಮಹಾತಾಯಿ ಜಗನ್ಮಾತೆ. ಸಾರಿ ಆಂಟಿ, ಸ್ವಲ್ಪ ಲೇಟ್ ಆಗೋಯ್ತು. ಸ್ವಲ್ಪ ಅಲ್ಲಮ್ಮ, ಒಂದ್ ವಾರನೇ ತಗೊಂಡೆ. ನಾನಿವಾಗ ಹೋಗ್ತೀನಿ. ಅಯ್ಯೋ, ಹೋಗ್ತಾ ಇದ್ದೀರಾ? ಬಾತ್ರೂಮ್ಗೆ. ಅಯ್ಯೋ, ನಿಮಗ್ ಕಾಣಿಸ್ಲಿಲ್ವಾ? ಈ ತಾನೇ ನಮ್ಮ ಅತ್ತೆ ಹೋದ್ರು. ಬೋಡ ಶೀರಾ ಚಿಕ್ಕವ್ರೆ, ನಂಗೂ ಬೆನ್ನೋವಿದೆ. ನಾನು ಒರಿಕೊಂಡು ಟಿವಿ ನೋಡ್ಬೋದಾ? ಒಂಚೂರು ಜರ್ಗಿ. 1 ಅವರ್ ಅಲ್ವಾ, ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತೀನಿ ಬಿಡಿ. ಒಂಚೂರು ರಿಮೋಟ್ ಕೊಡ್ತೀರಾ? ಹಾಯ್ ಆಂಟಿ. ನಿಂದೇನಮ್ಮ? ಅದು ನಾನು ಈ ತರ ಕೂತ್ಕೊಂಡು ವರ್ಕೊಂಡು ಕಾಲ್ ಚಾಚ್ಕೊಂಡು ಟಿವಿ ನೋಡೋ ಅಭ್ಯಾಸ. ಕೂತ್ಕೋಬೋದಾ? ಅದೇ ನಾನು ನೀವು ಅಡ್ಜಸ್ಟ್ ಮಾಡ್ಕೊಳ್ಳೋಣವಾ? ಮತ್ತೆ ಇವರು ಅವರು ಕೆಳಗೆ ಕೂತ್ಕೋತಾರೆ ಬಿಡಿ. ಅಲ್ವಾ ಆಂಟಿ? ಕೂತ್ಕೋತೀರ ಬಿಡಿ, ನಿಮ್ಮನೇನೇ ಅಲ್ವಾ? ಕೂತ್ಕೋತಿರೋ ತಾನೆ? ಕೂತ್ಕೋತೀರ ಬಿಡಿ. ಒಳಗಡೆ ಹೋಗ್ಬೇಕಾದ್ರೆ
ಇಬ್ರು ಹೋಗಿದ್ದಾರೆ, ಆದ್ರೆ ಹೊರಗಡೆ ಬರೋದು ಆಂಟಿ ಅದು ನಾನು ರೆಗ್ಯುಲರ್ ಆಗಿ ಜಿಮ್ಗೆ ಹೋಗ್ತೀನಲ್ಲ, ಚೆಸ್ಟ್ ಅಪ್ಪಲ್ಲಿ ಇರುತ್ತೆ, ನೆಲ ಕಾಣಿಸ್ಲಿಲ್ಲ. ಕಾಲ್ ಮೇಲೆ ತುಳಿದ್ರಿ, ತಲೆ ಮೇಲೆ ತುಳಿದಿದ್ರೆ ಭೂಮಿ ಒಳಗೆ ಹೋಗ್ಬಿಟ್ಟಿರಿ. ಏನು ಎಲ್ಲ ಟಿವಿ ನೋಡ್ತಾ ಇರಾ? ಅಯ್ಯೋ ನೀವೇ ಕೂತ್ಕೋತೀರಾ? ಚೆನ್ನಾಗಿ ಮ್ಯಾಟ್ ಹಾಸಿದಾರೆ, ಇಲ್ಲೇ ಆರಾಮಾಗಿ ಕೂತ್ಕೊಂತೀರಿ. ಸ್ವಲ್ಪ ಸೈಡು ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿ. ಕಾಲ್ ನೀಡ್ಕೊಂಡಿದ್ರೆ ಹೂ ಕಂಡ್ರಿ ಭಾಗ್ಯ, ಬೇರೆ ಮನೆ ಅಂತ ಅನ್ಸದೇ ಇಲ್ಲ, ನಮ್ಮನೆ ಅಂತಾನೇ ಅನ್ಸುತ್ತೆ. ನೀವು ಒಂದ್ಸಲ ಬನ್ನಿ, ಒಂದ್ ಸ್ವಲ್ಪ ಆಮೇಲೆ ಮಾಡ್ತೀನಿ ತಾಡೆ. ಏನ್ರಿ ಪಂಕಜ ಅವರೇ, 2 ಅವರ್ ಅಂದ್ರಿ, 2 ದಿನ ಆಗುತ್ತಲ್ಲ, ಇನ್ನು ನಿಮ್ಮ ಮನೇಲಿ ತಿನ್ನಷ್ಟು ಹೊಡಿತಾನೇ ಇದ್ದಾರ? ಅಯ್ಯೋ ಹೇಳದೇ ಮರ್ತಾ ಇತ್ತು, ಮನೆಯವ್ರು ಬಂದಿದ್ರು, ಮೆಟ್ಲು ಬಾಗ್ಲು ಬಿಡಕ್ ಬಿಟ್ಟಿದೆ, ಸರಿ ಮಾಡಿಸ್ಕೊಡಿ ಅಂತ ಹೇಳೋಗಿದ್ದಾರೆ. ಅದಕ್ಕೆ ಆ ಕೆಲ್ಸನೂ ನಡೀತಾ ಇದೆ. ಇನ್ನೊಂದು 7 ದಿನ ಬಿಟ್ಟು ಹೋಗ್ತೀನಿ. ಏನಾಯ್ತು ಗೊತ್ತಾ, ನಾನು ಆಫೀಸ್ಗೆ ಹೋಗ್ಬೇಕಾರೆ ಆ ತರಕಾರಿ ಅಂಗಡಿ ಅವನಿದಾನಲ್ಲ, ಅವ್ನು ಫುಟ್ಬಾತಲ್ಲಿ ದಬಾಕೊಂಡು ICU ಅಡ್ಮಿಟ್ ಆಗ್ಬಿಟ್ಟಿದ್ದಾನೆ ಕಣೆ. ಈಗೇನ್ ಮಾಡೋದು? ಯಾಕಮ್ಮ ಏನಾಯ್ತು? ನಿನ್ನೆ ತರಕಾರಿ ತಗೊಂಡಾಗ ಅವ್ನು 5 ರೂಪಾಯಿ ಚೇಂಜ್ ಕೊಡ್ಬೇಕಿತ್ತು, ನಾಳೆ ಕೊಡ್ತೀನಿ ಅಂದ. ಈಗ ನಾಳೆ ಅವನೇ ಇರಲ್ಲ ಅಂದ್ರೆ ಯಾರನ್ನ ಕೇಳಲಿ? ಅಲ್ಲ ಕಣೆ, 5 ರೂಪಾಯಿ ಒಳ್ಳೆ 5 ಲಕ್ಷ ತರ ಮಾತಾಡ್ತಿದ್ಯಲ್ಲೇ. 1 ರೂಪಾಯಿನ ಲೆಕ್ಕನೇ ಅಲ್ವೇನ್ರಿ? ಒಲವೇ ಜೀವನ ಲೆಕ್ಕಾಚಾರ. ಅಯ್ಯೋ ನನ್ನ ಲೆಕ್ಕಾಚಾರ ಅದೇಂಟಿ. ನೀವಿಬ್ರು ಎಲ್ಲಿದ್ದೀರಾ? ನಾವಿರೋದಿರ್ಲಿ, ಗಂಡ ಹೆಂಡತಿ ಪರ್ಸನಲ್ ಆಗಿ ಮಾತಾಡ್ಬೇಕಾರೆ ಇನ್ನೊಬ್ರು ರೂಮ್ ಬರ್ಬೇಕಾರೆ ಪರ್ಮಿಷನ್ ಕೇಳ್ಕೊಂಡ್ ಬರ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ. ಒಳ್ಳೆ ಹೆಗ್ನ ಬೋಲಿಂಗ್ ನಿಂತಾಗ ನುಗ್ತಿರಲ್ರಿ, ಹೋಗ್ರಿ ಆಚೆ. ಗೆಟ್ ಔಟ್. ಚಿನ್ನ, ನಾವ್ ಎಲ್ಲಿದ್ವಿ? ಅದೇ 5 ರೂಪಾಯಿ ಚೇಂಜ್. ಸಾರಿ ಕಣ್ರೋ, ನೀವಿದ್ದೀರಾ ಅಂತ ಗೊತ್ತಾಗ್ಲಿಲ್ಲ, ಬಂದ್ಬಿಟ್ಟೆ. ಅಯ್ಯೋ ಅತ್ತೆ, ನೀವೇನ್ ಬೇರೆಯವರ? ನಮ್ಮನೆಯವರೇ ತಾನೇ? ಅದೇ ಮತ್ತೆ ನಮ್ ರೂಮ್ ಬರೋದಕ್ಕೆ ಪರ್ಮಿಷನ್ ಕೇಳ್ಬೇಕೇನಮ್ಮ? ರೇಷನ್ ಬಿಲ್ಲು 20,000, ತರಕಾರಿ ಬಿಲ್ಲು 30,000, ಹಾಲು ಬಿಲ್ಲು 10,000. ಪಂಕಜ ಅವ್ರೆ, 2 ದಿನ ಅಂದ್ರಿ, 20 ದಿನಾನೇ ಆಗೋಯ್ತಲ್ಲ. ಅಯ್ಯೋ ದೇಳದೇ ಮಾಡಿಸ್ಬಿಟ್ಟೆ. ನಮ್ಮ ಮನೆಯವ್ರಲ್ಲಿ ಬಂದಿದ್ರು, ಬಾತ್ರೂಮ್ ಅಲ್ಲಿ ಲೀಕೇಜ್ ಇದೆ, ಸರಿ ಮಾಡಿಸ್ಬಿಡಿ ಅಂದ್ರು. ಇನ್ನೊಂದ್ 2 ದಿನ ಇಲ್ಲೇ ಇರ್ತೀವಿ ಅಷ್ಟೇ. ಅಯ್ಯೋ ನನ್ ಮಗ ಸೊಸೆ ಬರ್ತಾ ಇದಾರೆ. ಅಂದ್ರೆ ನೀವು ಇಲ್ಲಿ ಇರ್ಬೇಡಿ, ನಿಮ್ ಮನೆಗೆ ಹೋಗಿ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದೀರಾ? ಇಲ್ಲ ಇಲ್ಲ, ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ಅಯ್ಯೋ ನಡೀರಿ ಅತ್ತೆ, ನಡೀರಿ. ಪಕ್ಕದ ಮನೆಯವರು ಅಂತ ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳೋದು ಬೇಡ? ಇಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಏನು? ನೋಡಿ, ನಾವ್ ನಮ್ಮ ಮನೆಗೆ ಬರೀ ಖಾಲಿ ಕೈಯಲ್ಲಿ ಹೋಗ್ತಾ ಇದೀವಿ, ಏನು ಎತ್ಕೊಂಡು ಹೋಗ್ತಾ ಇಲ್ಲ. ನೋಡಿ ನೋಡಿ ನೋಡಿ, ನೀವು ಮೇಲಕ್ಕೆ ಬರೀ ಖಾಲಿ ಕೈಯಲ್ಲೇ ಹೋಗೋದು, ಏನು ಎತ್ಕೊಂಡು ಹೋಗಲ್ಲ. ನಡೀರಿ ಅತ್ತೆ, ನಡೀರಿ, ಹೋಗೋಣ. ಬನ್ನಿ ಅತ್ತೆ. ಆ ತಲ್ಗಿ ತಲ್ಗಿ ಅಪ್ಪ ಹೋದ್ರು. ನನ್ ಸೋಫಾ ಸೋಫಾ, ನನ್ ಮುದ್ದು ಸೋಫಾ. ನಾನು ಅದ್ರ ಮೇಲೆ ಕೂತಿ ಎಷ್ಟು ದಿನ ಆಗಿತ್ತು ಏನೋ. ಸೋಫಾ ಏನು ತಗೊಂಡೋಗಲ್ಲ, ಏನು ತಗೊಂಡೋಗಲ್ಲ ಅಂದ್ಬಿಟ್ಟು ನಮ್ಮನೇಲಿ ತಿಗ್ನೆ ಬಿಟ್ಟು ಹೋಗ್ಬಿಟ್ರಲ್ಲಪ್ಪ.